ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಆನಂದ್ ಕಾಳೇನಹಳ್ಳಿ ಘೋಷಣೆ ಮಾಡಿದ್ದು, ಶಾಸಕ ಸಿಎನ್ ಬಾಲಕೃಷ್ಣ ಅವರ ಆಶೀರ್ವಾದ ಪಡೆದರು. ಈ ವೇಳೆ ನವೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಸಿಎಂ ಮಂಜಣ್ಣ ಸೇರಿದಂತೆ ಅಪಾರ ಬೆಂಬಲಿಗರು ಉಪಸ್ಥಿತರಿದ್ದರು. ಜಿಲ್ಲಾ ಲೆವೆಲ್ ಕೂತ್ಕೊಂಡು ಎಲ್ಲರೂ ಒಂದು ಕನ್ಯೂನ್ಯವಾಗಿ ಕೂತ್ಕೊಂಡು ಮಾತಾಡೋದು ನನ್ನ ಅಭಿಪ್ರಾಯ. ಈಗ ಒಂದು ನಿಮಿಷ ಏನಾಗಿದೆ, ತಮ್ಮ ಗಮನಕ್ಕೆಲ್ಲ ಗೊತ್ತಿರೋದು ಈಗೇನಾಗಿದೆ, ಇವರು ಸೇರಿ ಇದೆಲ್ಲ 3 ಜನಗಳು ಚರ್ಚೆ ಆಗಿದೆ. ಈಗ ರವಿ ನಾಗೇಗೌಡ ಎಲ್ಲ ನನ್ನ ಚನ್ನರಾಯಪಟ್ಟಣ ತಾಲೂಕಿನ ಕನ್ನಡ ಮನಸ್ಸುಗಳಿಗೆ ಬೆಳಗಿನ ಶುಭೋದಯಗಳು. ಇವತ್ತಿನ ಏನು ವಿಚಾರ ಅಂದರೆ, ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಚುನಾವಣೆ ಬರ್ತಾ ಇದೆ. ನಾನು ಒಬ್ಬ ಆಕಾಂಕ್ಷಿಯಾಗಿ ನಮ್ಮ ತಾಲೂಕಿನ ಮೊದಲನೇ ಪ್ರಜೆ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವ್ರ ಮನೆಗೆ ಬಂದು ಅವರ ಅನುಮತಿ ಪಡೆದು ನಾವು ಮುಂದೆ ಏನಾದರೂ ನಾವು ಹೆಜ್ಜೆ ಇಡಬೇಕಂದ್ರೆ ಅವರ ಅನುಮತಿ ಎಲ್ಲ ಸರ್ವಪಕ್ಷಗಳ ಎಲ್ಲ ನಾಯಕರುಗಳನ್ನ ಮುಂದೆ ಭೇಟಿ ಮಾಡ್ತೀನಿ. ಈ ನನ್ನ ಕನ್ನಡ ತೇರು ಎಳೆಯೋದಕ್ಕೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಮನಸ್ಸುಗಳು ನನಗೆ ಸಹಾಯ ಮಾಡಬೇಕು. ನನ್ನ ಮೊದಲನೇ ಆದ್ಯತೆ ಏನು ಅಂದರೆ, ಇದನ್ನು ನಾನು ಭರವಸೆ ಕೊಡ್ತಾ ಇಲ್ಲ, ಇದು ಚುನಾವಣೆ ಒಂದು ಘೋಷಣೆ, ಇದು ವಿಚಾರ ಅಲ್ಲ. ನಮ್ಮ ಏನು 7 ತಾಲೂಕುಗಳಲ್ಲಿ 2 ತಾಲೂಕಲ್ಲಿ ಮಾತ್ರ ಬನ್ನಿ ವಾಸಣ್ಣ ಬನ್ನಿರಿ ತಾಲೂಕುಗಳಲ್ಲಿ 2 ಮಾತ್ರ ಬನ್ನಿ ಮುಂದೆ ಬನ್ನಿ 7 ತಾಲೂಕಲ್ಲಿ 2 ತಾಲೂಕಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಭವನ ಇದೆ. ಒಂದು ಆಲೂರಲ್ಲಿ, ಒಂದು ಹಾಸನಲ್ಲಿ. ನನ್ನ ಮೊದಲನೇ ಧ್ಯೇಯ ಅಲ್ಲಿ ಆಯಾ ತಾಲೂಕಿನ ಶಾಸಕರ ಕಾಲು ಕಟ್ಟಿ ಆದರೂ ನಾನೊಂದು ಎಲ್ಲ ಸಾಹಿತ್ಯ ಭವನ ಎಲ್ಲ ತಾಲೂಕಲ್ಲೂ ಒಂದು ಕಟ್ಟಬೇಕು ಅಂತ ಒಂದು ಆಸೆ ಇದೆ. ಮತ್ತು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಭಾಳ ವಿಶೇಷವಾದ ತಾಲೂಕು. ಮೊದಲು ಏನು ಹಿಂದೆ ಅಧ್ಯಕ್ಷರುಗಳು ಆಗಿದ್ದರು ಹಾಸನ ಜಿಲ್ಲೆಯಲ್ಲಿ, ಅವರು ಚುನಾವಣೆ ಇದು ನಿಲ್ಲಬೇಕಾದ್ರೂ ಒಂದು ಸಲ ಒಂದು ಆಶ್ವಾಸನೆ ಕೊಟ್ಟಿದ್ರು, ನಾನೊಂದು ಸಾಹಿತ್ಯ ಭವನ ಕಟ್ತೀವಿ ಅಂತ. ಅವ್ರು ಗೆದ್ದು ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಆಶ್ವಾಸನೆ ಎಲ್ಲ ಅವರು ಎಲ್ಲಿದ್ದಾರೆ ಅಂತಲೇ ನಮಗೆ ಒಂದು ರೀತಿ ಸಿಗಲಿಲ್ಲ. ನಾನು ಈ ಮೊದಲೇ ಚುನಾವಣಾ ಪೂರ್ವದಲ್ಲೇ ನಾನು ಯಾವುದನ್ನೂ ಆಶ್ವಾಸನೆ ಕೊಡೋಕ್ಕೆ ಹೋದಿಲ್ಲ. ನಾನು ಕನ್ನಡ ತೆರೆಯಲಿಕ್ಕೆ ನಾನು 21 ವರ್ಷದಿಂದ ಕನ್ನಡದ ಕಟ್ಟಾಳು, ಕನ್ನಡ ಪರ ಹೋರಾಟಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಆದ್ದರಿಂದ ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳು ನನಗೆ ಬೆಂಬಲ ಸೂಚಿಸಬೇಕಾಗಿ ಕೇಳ್ಕೊತೀನಿ. ಎಲ್ಲ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಎಲ್ಲ ಪ್ರತಿಯೊಬ್ಬರೂ, ಅದು ಹೆಸರು ಹೇಳೋದನ್ನ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಲ್ಲ ಪ್ರತಿಯೊಂದು ಸಂಘಟನೆಯ ಮುಖ್ಯಸ್ಥರು, ಎಲ್ಲ ಕಾರ್ಯಕರ್ತರು ಎಲ್ಲರನ್ನೂ ಭೇಟಿಯಾಗಿ ನನಗೆ ಬೆಂಬಲ ಕೋರ್ತೀನಿ. ಮತ್ತು ಸರ್ವ ಪಕ್ಷಗಳ ಎಲ್ಲ ರಾಜಕೀಯ ನಾಯಕರುಗಳ ಮನೆಗೂ ಹೋಗಿ ನಾನು ಬೆಂಬಲ ಕೋರ್ತೀನಿ. ಈ ಕನ್ನಡದ ತೇರನ್ನು ಎಳೆಯಲು ನೀವು ನನಗೆ ಭಾಳ ಸಹಾಯ ಮಾಡಬೇಕಾಗಿ ಕೇಳ್ಕೊತೀನಿ.